ಪ್ರಥಮ್ ಅವರು ನಮ್ಮ ದರ್ಶನ್ ಸರ್ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ. ಅಲ್ಲಿರೋವಂಥ ಎಲ್ಲ ನನ್ನ ಮಕ್ಕಳು ಅವ್ರ ಅಪ್ಪ ಅಮ್ಮನಿಗೆ ಊಟ ಹಾಕೋ ಯೋಗ್ಯತೆ ಇಲ್ಲ ಅಂತ. ಸರ್, ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಪ್ರಥಮ್ ಅವರೇ, ನಿಮಗೆ ನೆನಪಿರಲಿ, 70 ಟನ್ ಆಹಾರ ಕೊಟ್ಟವ್ರಿಗೆ 70 kg ತಂದೆ ತಾಯಿಗೆ ಊಟ ಹಾಕ್ತಿರೋಷ್ಟು ಯೋಗ್ಯತೆ ಇರೋರು ನಾವು ಯಾರು ಅಲ್ಲದೆ ಇರೋರಲ್ಲ. ಒಂದು ನೆನಪಿರಲಿ, ಇಡೀ ಕರ್ನಾಟಕಕ್ಕೆ 70 ಟನ್ ಆಹಾರ ವರ್ಷಕ್ಕೆ ಕೊಡೋವಂಥವ್ರು. ಕರೋನಾ ಬಂದಾಗ ಅಥವಾ ಯಾವುದೇ ರೈತರ ಗಲಾಟೆ ಆದಾಗ ಹೋಗಿ ದರ್ಶನ್ ಸರ್ ಹೇಳಿದಂಥ ಒಂದೇ ಒಂದು ಮಾತಿಗೆ, ಇನ್ಕ್ಲೂಡಿಂಗ್ ಪ್ರಾಣಿಗಳನ್ನ ದತ್ತು ತಗೋಬೇಕು ಅಂದಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿರೋರಿಗೆ ಒಂದೊತ್ತು ಅಪ್ಪ ಅಮ್ಮನಿಗೆ ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ದಿರೋರು ಅಂಥವ್ರು ಯಾರೂ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅಲ್ಲ. ಒಂದು ನೆನಪಿರಲಿ, ನೀವು ಹೇಳಿದ್ರಿ ಆಮೇಲೆ ಹುಚ್ಚನಾಯಿಗೆ ಹೊಡೆದು ಕಳಿಸ್ತೀನಿ ಅಂತ. ಇದೇ ಹುಚ್ಚನಾಯಿಗಳು ದಯವಿಟ್ಟು ಬನ್ನಿ ನಾನು ಸಿನಿಮಾ ನೋಡಿ ಅಂತ ಅದೇ ಹುಚ್ಚನಾಯಿಗಳ ಹತ್ರ ಕೈ ಮುಗಿದು ಕೇಳ್ಕೊಂಡಿರೋ ಉದಾಹರಣೆ ಇಡೀ ಕರ್ನಾಟಕದಲ್ಲಿ ಇರೋಂಥ ಎಲ್ಲ ಸೂಪರ್ ಸ್ಟಾರ್ಗಳು. ದರ್ಶನ್ ಸರ್ ಫ್ಯಾನ್ಸ್ ಸಿನಿಮಾಗೆ ಬಂದರೆ ಸಾಕು, ದರ್ಶನ್ ಸರ್ ಸಿನಿಮಾ ಮಾತ್ರ ಇವತ್ತು ಥಿಯೇಟ್ರಲ್ಲಿ ಕ್ರೌಡು ಬರ್ತಾ ಇರೋದು, ಇನ್ಯಾವರು ಬಂದು ಚಲನಚಿತ್ರನ ಉಳಿಸ್ತಾ ಇಲ್ಲ ಅಂತ ಹೇಳಿರೋಂಥ ಉದಾಹರಣೆಗಳು ಇದೆ ಇತ್ತೀಚೆಗೆ ಕಾಟೇರ ಸಿನಿಮಾ ಟೈಮಲ್ಲಿ. ಅದೇ ದರ್ಶನ್ ಸರ್ನ ಇವತ್ತು ಸೂಪರ್ ಸ್ಟಾರ್ ಅಲ್ಲ ಸೂಪರ್ ಸ್ಟಾರ್ ಅಂತ ಹೇಳ್ತಿರಲ್ರಿ ಅಂದ್ಬಿಟ್ಟು ಮೀಡಿಯಾದವ್ರಿಗೆ ಕ್ವಶನ್ ಮಾಡ್ತೀರಾ ಪ್ರಥಮ್ ಅವರೇ. ಯಾರು ಸೂಪರ್ ಸ್ಟಾರ್ ಅಲ್ಲ ಅನ್ನೋದು ನಿಮ್ಮ ಮನೆ ಹತ್ರ ಬರ್ಡೇ ದಿನ ನಿಂತ್ಕೊಳ್ದಿರೋ ಅಷ್ಟು ಜನ ಆ ಯಪ್ಪ ಸ್ಟೇಷನ್ ಒಳಗಡೆ ಇದ್ದಾಗ ಆಚೆ ನಿಂತ್ಕೊಂಡಿರ್ತಾರೆ. ನಿನ್ನ ಬರ್ಡೇ ಅಥವಾ ನಿನ್ನ ಯಾವುದೇ ಫಂಕ್ಷನ್, ನಿನ್ನ ಫಸ್ಟ್ ಡೇ ಸಿನಿಮಾದಲ್ಲೂ ನಿಂತ್ಕೊಳ್ದಿರೋ ಅಷ್ಟು ಜನ ಆ ಯಪ್ಪ ಜಸ್ಟ್ ಮನೆಯಿಂದ ಆಚೆಗೆ ಬಂದಾಗ ಎವ್ರಿಡೇ ಕೈ ಕೊಡೋಕೆ ನಿಂತಿರ್ತಾರೆ. ಇದನ್ನು ಮೈಂಡಲ್ಲಿ ಇಟ್ಕೊಂಡು ಯಾರು ಸೂಪರ್ ಸ್ಟಾರ್ ಅಂತ ನೀವು ಹೇಳೋದು ಬೇಡ. ನಿಮ್ಮ ಬಾಯಿಂದ ಬಂದರೆ ನಮ್ಮ ಬಾಸ್ಗೆ ಏನೋ ಅದು ಸೂಪರ್ ಸ್ಟಾರ್ ಆಗೋವಂಥ ಅವಶ್ಯಕತೆ ಇಲ್ಲ. ಸೊ ನೀವು ದಯವಿಟ್ಟು ಏನೇ ಒಂದು ವಿಚಾರನ ಮತ್ತು ಇನ್ನೊಂದು ದಯವಿಟ್ಟು ಮೀಡಿಯಾದವ್ರಿಗೆ, ಸರ್ ಅಥವಾ ಮೇಡಮ್ ಅವರೇ, ನೀವು ಪ್ರಚಾರ ಮಾಡ್ತಾಯಿದ್ರೆ ಅಪಪ್ರಚಾರ ಮಾಡ್ತಾಯಿದ್ರೆ ಎಲ್ಲ ಇನ್ಕ್ಲೂಡಿಂಗ್ ಜನಗಳಿಗೆ ಗೊತ್ತಾಗ್ತಾಯಿದೆ. ಸೊ ದಯವಿಟ್ಟು ನಮ್ಮ ಬಾಸ್ ಬಗ್ಗೆ ಯಾರ ಹತ್ರನಾದ್ರೂ ಕೇಳೋ ಟೈಮಲ್ಲಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇರೋಂಥ ಸೆಲೆಬ್ರಿಟಿಗಳ ಹತ್ರ ಕೇಳಿ. ಇದು ನನ್ನ ರಿಕ್ವೆಸ್ಟ್. ಯಾಕಂದರೆ ಪ್ರಥಮ್ ಅವ್ರಿಗೆ ಯೋಗ್ಯತೆ ಇಲ್ಲ, ನನಗೆ ಗೊತ್ತು. ಅದೇ ದರ್ಶನ್ ಸರ್ ಹತ್ರ, ಅದೇ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಇವತ್ತು ಸೂಪರ್ ಸ್ಟಾರ್ ನನ್ನ ಸಿನಿಮಾ ಟೈಟಲ್ ಲಾಂಚ್ ಮಾಡ್ತಾವ್ರೆ, ದರ್ಶನ್ ಸರ್ ಹಂಗೆ ಹಿಂಗೆ ಅಂತ ಬಕೆಟ್ ಹಿಡಿಯೋನು. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಯಾಕಂದರೆ ಪ್ರಥಮ್ ನಮಗೆ ಹುಚ್ಚನಾಯಿಗಳು ಅಂದಾಗ ಅವನಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದೇ ಹುಚ್ಚನಾಯಿಗಳು ನಿನ್ನ ಸಿನಿಮಾನ ನೋಡಿದರೆ ನೀನು ಹೊಟ್ಟೆ ತುಂಬೋದು. ಆಮೇಲೆ ದಾನ ಧರ್ಮ, ಇವಾಗ ಏನು 3 ಫಂಕ್ಷನ್ ಆಗುತ್ತೆ, ಆ ಫಂಕ್ಷನಿನ ದುಡ್ಡನ್ನು ನಾನು ಆ ತಾಯಿಗೆ ಕೊಡ್ತೀನಿ, ಆಮೇಲೆ ಅವ್ರ ಮನೆಗೆ ಕೊಡ್ತೀನಿ. ವರ್ಷದಲ್ಲಿ ಒಂದಿನ ದಾನ ಮಾಡೋ ನೀನೇ ಅಷ್ಟು ಮಾತಾಡಬೇಕಾದ್ರೆ ವರ್ಷ ಪೂರ್ತಿ ದಾನ ಮಾಡೋ ಅಂಥ ದೇವ್ರು ಅವ್ರ ಒಳಗಡೆ ಇರೋರು, ಅವ್ರಿಗೆ ಅವ್ರ ಫ್ಯಾನ್ಸಿಗೆ ಇನ್ನೆಷ್ಟು ಇರಬೇಡ. ಫಸ್ಟು ನೀನು ದಾನ ಧರ್ಮ ಮಾಡೋದಿದ್ರೆ ನೀನು ಮಾಡುಗುರು. ತಪ್ಪು ಮಾಡಿದಾರೋ ಇಲ್ಲ ಸರಿ ಮಾಡಿದಾರೋ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು, ಎಲ್ಲ ಕಡೆ ಹೆಣ್ಮಕ್ಳಿಗೆ ಸ್ವಲ್ಪ ಕಮೆಂಟ್ಗಳು ಅಥವಾ ದರ್ಶನ್ ಸರ್ ಪೋಸ್ಟ್ ಹಾಕಿದವ್ರಿಗೆ ಕೆಟ್ಟದಾಗ ಕಮೆಂಟ್ ಆಗ್ತಾಯಿದ್ರ. ಸೊ ಸರ್, ಎಲ್ಲರಲ್ಲೂ ಒಂದು ಕೇಳ್ಕೊತೀನಿ, ದಯವಿಟ್ಟು ಎಲ್ಲರಲ್ಲೂ ಇದು ಮನವಿ ಅಂದ್ಕೊಳ್ರಿ. ನಮ್ಮ ಅಕ್ಕ ತಂಗಿರಿಗೆ ಅಥವಾ ನಮ್ಮ ಫ್ರೆಂಡ್ಸ್ಗೆ ಅಥವಾ ಯಾವುದೇ ಥರ ನಮಗೆ ಸಂಬಂಧಪಟ್ಟಂಥ ಹೆಣ್ಮಕ್ಳಿಗೆ ಯಾವುದೇ ಒಬ್ಬ ಗಂಡಸು ನಾನು ಅವನಿಗಿಂತ ಕಮ್ಮಿ ಇಲ್ಲ, ನಿನ್ನ ಗಂಡನಿಗಿಂತ ಅಥವಾ ನಿನ್ನ ಫ್ರೆಂಡ್ಗಿಂತ ಇಲ್ಲ ನಿನ್ಗೆ ಯಾರೋ ಸಂಬಂಧ ಇರೋರಿಗಿಂತ ನಾನು ಕಮ್ಮಿ ಇಲ್ಲ, ನನ್ನ ಅಂಗಾಂಗಗಳು ಇಷ್ಟಿಷ್ಟು ಉದ್ದ ಇದೆ. ಮೀಡಿಯಾ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಅಂಗ ಇರಬೇಕು. ಅಂಗಾಂಗನ ಪ್ರದರ್ಶನ ಮಾಡಿದವನಿಗೆ ಸಪೋರ್ಟ್ ಮಾಡೋ ಥರ ಇರಬಾರ್ದು. ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ರಿ. ನಂದು ಎಲ್ಲರಿಗಿನ್ನ ಕಮ್ಮಿ ಇಲ್ಲ, ನಿನ್ನ ಗಂಡನಿಗಿಂತ ನಾನು ಕಮ್ಮಿ ಇಲ್ಲ ಅಂತ ಕರೆದಂಥ ಯಾವನೇ ಆದ್ರೂ ಅವನ ಪರವಾಗಿ ನಾನು ನಿಂತ್ಕೋತೀನಿ. ನನ್ನ ಹೆಂಡ್ತಿಗೆ ಅಥವಾ ನನ್ನ ಫ್ರೆಂಡ್ಗೆ, ನನ್ನ ತಂಗಿಗೆ, ನನ್ನ ಸಿಸ್ಟರ್ಗೆ ನಾನೇ ಬೈತೀನಿ, ಅವನದೇ ಸರಿ ಅಂತ ಹೇಳ್ತೀನಿ ಅನ್ನೋಂಥ ಯಾವುದೇ ವ್ಯಕ್ತಿಗಳು ದರ್ಶನ್ ಸರ್ನ ಕೆಟ್ಟವರು ಅಂದರೆ ಅಫ್ಕೋರ್ಸ್ ದರ್ಶನ್ ಸರ್ ಕೆಟ್ಟವರು ಸರ್. ಇಲ್ಲ ನನ್ನ ತಂಗಿಗೆ ಅಥವಾ ನನ್ನ ಫ್ಯಾಮಿಲಿಗೆ, ನನ್ನ ಹೆಂಡ್ತಿಗೆ, ನನ್ನ ಸಂಬಂಧಪಟ್ಟ ಯಾವುದೇ ಹೆಣ್ಣು ಮಕ್ಕಳಿಗೆ ಯಾವನೇ ಒಬ್ಬ ಬರೀ ಜಸ್ಟ್ ಅಂಗಾಂಗ ತೋರಿಸೋದಲ್ಲ, ಅವಳ ಅಂಗಾಂಗನ ನೋಡ್ಬಿಟ್ರೆ ಜಸ್ಟ್ ಒಂದು ಕಮೆಂಟ್ ಮಾಡಿದ್ರು ನನ್ನ ಗಂಡಸ್ತಾನ ನಾನು ತೋರಿಸ್ತೀನಿ ಅಂದರೆ ಅಫ್ಕೋರ್ಸ್ ದರ್ಶನ್ ಸರ್ ಇಸ್ ರೈಟ್. ಇನ್ನು ಅವ್ರು ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆಗಿಲ್ಲ, ನೆನಪಿರಲಿ. ಯಾಕಂದರೆ ಇವತ್ತು ದರ್ಶನ್ ಸರ್ ಹೊಡೆದಿದ್ದಾರೆ ಅಥವಾ ದರ್ಶನ್ ಸರ್ ಟೀಮ್ ಅವ್ರು ಹೊಡೆದಿದ್ದಾರೆ, ಒಂದು ಕಡೆಯಿಂದನೇ ನೀವು ಜಸ್ಟ್ ದರ್ಶನ್ ಸರ್ ಪಾಯಿಂಟ್ ಆಫ್ ವ್ಯೂಯಿಂದನೇ ನೋಡ್ಬಿಟ್ಟು ಅವ್ರನ್ನ ದೂಷಿಸ್ತಾ ಇದ್ದೀರಲ್ಲ, ಇನ್ನು ಪ್ರೂವ್ ಆಗ್ದೇ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಆಗ್ತಾ ಇದ್ದೀರಲ್ಲ. ಆಪೋಸಿಟ್ ಇರೋರು ಏನು ಮಾಡಿದ್ದಾರೆ ಸರ್? ಇದೇ ಸಮಾಜ ಹೇಳ್ತಾ ಇದ್ರಿ, ಯಾವುದೇ ಒಬ್ಬ ವ್ಯಕ್ತಿ ಹೆಣ್ಮಕ್ಳಿಗೆ ರೇಪ್ ಆದಾಗ ಅಥವಾ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಒಂದು ಸಲ ರೋಡಲ್ಲಿ ಹೊಡಿಬೇಕು ಅಂತ. ಸರ್, ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಮ್ಯಾಟ್ರ್ ಆಗ್ತಾ ಇಲ್ಲ. ಇಲ್ಲಿ ಒಂದೇ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿ ಪ್ರತಿಯೊಬ್ಬನೂ ಸಮೇತ ದರ್ಶನ್ ಸರ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಲ್ಲ. ಅದೇ ರೈತರ ಬಗ್ಗೆ ಸರ್, ಇವಾಗ ಒಂದು ರಿಯಾಲಿಟಿ ಶೋ ಅನ್ನೋರು ದರ್ಶನ್ ಸರ್ನ ಕರೀತಾರೆ. ಏನಂತ, ನೀವು ನಮ್ಮ ರಿಯಾಲಿಟಿ ಶೋಗೆ ಬನ್ನಿ ಅಂದಾಗ ರೈತರಿಗೆ ಇಷ್ಟು % ದುಡ್ಡು ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ದರ್ಶನ್ ಸರ್ ರೌಡಿನ ಸರ್? ಹಂಗಾದ್ರೆ ರೈತರಿಗೆ ಸಪೋರ್ಟ್ ಮಾಡೋದು ರೌಡಿಸಮ್ ಅಂದರೆ ಅದನ್ನು ಬಿಡಿಸ್ಬೇಡೋಣ ಸರ್. ಎರಡನೇದು, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಎಜುಕೇಷನ್ಗೆ ಅಥವಾ ಅವ್ರ ಹಾರ್ಟ್ ಆಪ್ರೇಷನ್ಗೆ ಈ ಥರ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ದರ್ಶನ್ ಸರ್ ಮನೆ ಹತ್ರ ಹೋಗ್ಬಿಟ್ಟು ಇಷ್ಟು ಉದ್ದ ಲೆಟ್ರ್ ಇಟ್ಕೊಂಡು ನನ್ನ ಮಗಂದು ಓದೋದು ಅಥವಾ ನನ್ನ ಮಗಳದ್ದು ಈ ಥರ ಎಜುಕೇಷನ್ದು, ನನ್ನ ಮಗಳು ಡಾಕ್ಟರ್ ಓದ್ತಿದ್ದಾಳೆ ಅಂತ ನಿಂತ್ಕೊಂಡಾಗ ಆ ವ್ಯಕ್ತಿ ದಾನ ಧರ್ಮ ಮಾಡ್ತಾರಲ್ಲ, ಅದು ರೌಡಿಸಮ್ಮ ಸರ್? ಅದನ್ನು ಬಿಡಿಸ್ಬೇಡೋಣ ಸರ್ ನಿಮ್ಮ ಪ್ರಕಾರ. ಆಮೇಲೆ ಕಾವೇರಿ ಗಲಾಟೆ ಆದಾಗ, ಆಮೇಲೆ ಕನ್ನಡ ಅಂತ ಬಂದಾಗ
ಕನ್ನಡ ಸಿನಿಮಾದವರು ಅಂತ ಬಂದಾಗ ಪ್ರಾಣಿಗಳಿಗೆ ಕೋಟ್ಯಾಂತರ ರೂಪಾಯಿ ದಯವಿಟ್ಟು ಇವತ್ತು ಪ್ರಾಣಿಗಳನ್ನ ದತ್ತು ತಗೊಳ್ಳಿ ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಟೈಮಲ್ಲಿ ನೀರಿಲ್ದಿರೋ ಟೈಮಲ್ಲಿ ಅದಾದಮೇಲೆ ಮನೆ ಮೇಲೆ ನೀರಿಡಿ ಅಂತ ಹೇಳಿದ್ರಲ್ಲ ಅದನ್ನು ರೌಡಿಸಮ್ ಅನ್ನೋದಂದರೆ ಸರ್ ಎಲ್ಲ ಬಿಟ್ಬೇಡ ಸರ್, ಇದೆಲ್ಲ ರೌಡಿಸಮ್ ಅಲ್ಲ ಅಲ್ವಾ ಸರ್? ನಿಮ್ಮ ಪ್ರಕಾರ ರೌಡಿಸಮ್ ಅಂದರೆ ಖಂಡಿತ ಯಾವ್ದು ರೌಡಿಸಮ್ ಅಂತ ಹೇಳಿ. ಇವತ್ತು ನಡೆದಿರೋ ಕೃತ್ಯ ಇನ್ನೂ ಪ್ರೂವ್ ಆಗಿಲ್ಲ. ಎಲ್ಲೋ ಒಂದು ಕಡೆ ಎಲ್ಲರೂ ನಿಮ್ಮಷ್ಟಕ್ಕೆ ನೀವು ಅಂದ್ಕೊಂಡಿದ್ರೆ ಇದರಿಂದ ಅವ್ರ ಅಭಿಮಾನ ಸತ್ತೋಯ್ತು, ಎಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ. ಸರ್, ಕೆಂಡ ಮುಚ್ಚಿರೋ ಬೆಂಕಿ ಯಾವತ್ತೂ ಆರಲ್ಲ ಸರ್, ನೆನಪಿರಲಿ. ಪ್ರಥಮ ಅವರು ಬಾಯ್ಬಿಟ್ಟ ಕೇಳಿದ್ದಾರೆ ಯಾರತ್ರನಾದ್ರೂ ಮಾತಾಡಿ ಅಂತ. ಖಂಡಿತವಾಗ್ಲೂ ನಮ್ಮ ದೇವ್ರ ಆಚೆ ಬಂದ ಮೇಲೆ ಎಷ್ಟಾದರೂ ಕಷ್ಟ ಆಗಲಿ, ನೀನು ಓದಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಸರ್, ನಮ್ಮ ಬಾಸ್ ಹತ್ರ ಮಾತಾಡಿ. ನಿನಗೆ ಖಂಡಿತವಾಗ್ಲೂ ನಮ್ಮ ಬಾಸ್ ಮನೆ ಹತ್ರ ವಾಚ್ಮನ್ ಕೆಲಸ ಇದೆ, ಡೆಫಿನೆಟ್ ಡೈಲಿ ಒಬ್ರು ಇರಲೇಬೇಕು, ಬಟ್ ಒಡೆಯೋ ಕೆಲಸ ಇಲ್ಲ. ಅದರಲ್ಲಿ ನಿನ್ನ ಯೋಗ್ಯತೆ ಮೀರಿ ಒಬ್ಬ ಯೋಗ್ಯತೆ ಇರೋ ವ್ಯಕ್ತಿ ಬಗ್ಗೆ ಮಾತಾಡಬೇಡ. ಯಾರ ಯೋಗ್ಯತೆ ಅಂತ ಎಲ್ಲರಿಗೂ ಗೊತ್ತು. ಸೊ ದಯವಿಟ್ಟು ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳು ಯಾರೋ ಅಂತ ಡಿಸೈಡ್ ಮಾಡೋಷ್ಟು ದೊಡ್ಡವನಲ್ಲ ಪ್ರಥಮ. ಅವನ ಹತ್ರ ಹೋಗ್ಬಿಟ್ಟು ಯಾರು ಕೇಳಬೇಡಿ. ಮತ್ತು